ಹಿಂದೂ ಸಂಸ್ಕೃತಿ ರಾಮನ ಹೆಸರು ನಾವು ತಗೊಂಡಿದ್ದೇವೆ. ಈಗ ರಾಮನಗರನ ತೆಗೆದುಬಿಟ್ಟು ನಾನು ಗ್ರೇಟೆಡ್ ಬೆಂಗಳೂರು ಅಂತ ಕರೆಯೋಕ್ಕಾಗತ್ತೆ? ಏನದು ಗ್ರೇಟೆಡ್ ಅಂದ್ರೆ ಏನರ್ಥ? ಯಾಕೆ ಬೇಕು ನಮಗೆ ಅಲ್ವಾ? ಈಗ ಇಲ್ಲಿ ಇವ್ರು ಮಾಡಿದ್ದಾದ್ರೂ ಏನಿದೆ ರೀ, ಇವತ್ತು ಒಂದೇ ಒಂದು ರಸ್ತೆ ನೋಡಿ ನೀವು, ಇಲ್ಲಿ ಒಳಗಡೆ ಮಹಾನಗರ ಪಾಲಿಕೆ ಒಳಗಡೆ ರಸ್ತೆಗಳು ಇಂಜಿನಿಯರ್ಗಳನ್ನ ಇವ್ರನ್ನ ನಮಗೇನಾದ್ರು ಇಲ್ಲಿ ಎಕ್ಸ್ಟೆಂಟ್ ಆಗಿ ಸತ್ತರೆ ನಾವು ಯಾರಾದರೂ ಒಬ್ಬರು ಮರ್ಡರ್ ಮಾಡಿದ್ರೆ ಮರ್ಡರ್ ಅಂತ ನಾವು ಹೇಳ್ತೇವೆ, ಅವನಿಗೆ ಆದಂಥ ಶಿಕ್ಷೆ ಆಗುತ್ತೆ. ನಾವು ಹೇಳೋದು ಒಬ್ಬ ಇಂಜಿನಿಯರಿಂಗ್ ಕೊಟ್ಬಿಟ್ಟು ಆ ಒಂದು ಇಂಜಿನಿಯರಿಂಗ್ ಮಾಡಿ ಒಬ್ಬ ಕಂಟ್ರಾಕ್ಟಿಗೆ ಕೊಡ್ತಾರೆ, ಇದೇ ಮಹಾನಗರ ಪಾಲಿಕೆ ರಸ್ತೆ ಆಗುತ್ತೆ. ಆ ರಸ್ತೆಯಲ್ಲೇ ಒಂದು ಇಂತಿಷ್ಟು ಬಾಳಿಕೆ ಅಂತ ಇರುತ್ತೆ, ಯಾವುದಕ್ಕಾದ್ರೂ ಒಂದು ವಾಯ್ದೆ ಇರುತ್ತೆ. ಈಗ ನಾವೊಂದು ಯಾವುದೋ ಒಂದು ಜ್ಯೂಸ್ ತಗೊಂಡ್ರು 1 ವರ್ಷ 2 ವರ್ಷ ವಾಯ್ದೆ ಇರುತ್ತೆ. ಅದೇ ಥರ ಇವರಲ್ಲೂ ಒಂದು ಟೆಂಡರ್ ಮಾಡ್ಬೇಕಾದ್ರೆ ಈ ರಸ್ತೆ ಇಷ್ಟು ಬಾಳಿಕೆ ಬರುತ್ತೆ ಅಂತ ಅದರಲ್ಲಿ ಒಂದು ವಾಯ್ದೆ ಇರುತ್ತೆ. ಅಷ್ಟರ ಒಳಗಡೆ ಅಲ್ಲಿ ಗುಂಡಿ ಬಿತ್ತು ಅಂದರೆ ಅಲ್ಲೊಂದು ಎಕ್ಸ್ಟೆಂಟ್ ಆ ಗುಂಡಿಂದ ಸತ್ತೋದ ಅಪಘಾತ ಆಗಿ ಅಂದರೆ ಅದನ್ನು ಯಾಕೆ ಅವ್ರ ಹೊಣೆಗಾರ ಕಂಟ್ರಾಕ್ಟು ಮತ್ತು ಕಂಟ್ರಾಕ್ಟ್ದಾರನ ಮತ್ತೆ ಆ ಮಹಾನಗರ ಪಾಲಿಕೆಯ ಇಂಜಿನಿಯರ್ನ ಹೊಣೆಗಾರನ ಮಾಡಿ ಯಾಕೆ ಇವ್ರು ಕೇಸನ್ನು ಬುಕ್ ಮಾಡ್ತಾ ಇಲ್ಲ? ಅವರು ಮರ್ಡರ್ ಮಾಡಿದ್ರು, ಅವ್ರದ್ದು ಆ ಮರ್ಡರ್ ಕೇಸಿಗೆ ಹಾಕಿ ಈಗ ಅವ್ರ ರಸ್ತೆಯಿಂದ ವಿಫಲ ಆದಂಗೆ. ಇವತ್ತು ನೋಡಿ ನಾಯಿ ಕೋಡೆಗಳ ಥರ ನಿಮಗೆ ಕೇಬಲ್ಗಳು ಇವತ್ತು ನಮ್ಮ ಕರೆಂಟ್ ವೈರು ಎಲ್ಲದು ಅಂಡರ್ ಪಾಸ್ ಒಳಗಡೆ ಹೋಗಿದೆ. ಆದರೆ ನಿಮಗೆ ಎಲ್ಲ ಕೇಬಲ್ಗಳು ಏನೇನೋ ಹಲವಾರು ಕೇಬಲ್ಗಳು ಎಲ್ಲಿ ನೋಡಿದ್ರೆ ಜೋತ್ ಬಿದ್ದಿದ್ದಾವೆ. ಅವು ಎಷ್ಟೋ ಜನ ರೋಡ್ಗೆ ಟೂ ವೀಲರ್ಗಳಿಗೆ ಸಿಕ್ಕಾಕೊಂತವೆ. ಆಮೇಲೆ ನಿಮಗೆ ಕರೆಂಟ್ ಪಾಸ್ ಆಗ್ಬಿಟ್ಟು ಯಾರಾದರೂ ಮಕ್ಳಿಗೆ ಹೋದಾಗ ಕರೆಂಟ್ಗಳು ಆ ವೈರಿಂದ ಬರುತ್ತೆ, ಅದರಿಂದ ಎಷ್ಟು ಅನಾಹುತಗಳಾಗಿದ್ದಾವೆ. ಯಾವುದೂ ಕ್ಲೀನ್ ಸಿಟಿ ಇಲ್ಲ ಇವತ್ತು. ನಾವು ಹೇಳೋದು ಇಷ್ಟು ವ್ಯಾಪ್ತಿಯಲ್ಲಿ ನೀವು ಮಾಡೋಕ್ಕಾಗಿಲ್ಲ ಅಂದಮೇಲೆ ಇವಾಗ ಬೇರೆ ಏನು ಬೇಡ ರೀ, ಯಾವುದೇ BJP ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಇವ್ರ ಯೋಗ್ಯತೆಗೆ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಮಾಡೋಕ್ಕಾಗಿಲ್ಲ. ಇರೋದು ಇವಾಗ ಏನು 198 ಜನರಿಗೆ ಒಂದು ಚುನಾವಣೆ ಮಾಡಿ ಒಂದು ಅಧಿಕಾರ ಮಾಡಬೇಕಪ್ಪ, ಸ್ಥಳೀಯವಾಗಿ ಅಧಿಕಾರಿಗಳು ಇದ್ದಾವ ಅಧಿಕಾರ. ಈಗ ಏನೋ ಅವ್ರಲ್ಲ ಮಹಾನಗರ ಪಾಲಿಕೆಯ ಕೌನ್ಸಿಲರ್ಗಳು ಅಂತ ಬರ್ತಾರೆ, ಅವ್ರಿಗೊಂದು ಅಧಿಕಾರ ಕೊಡಬೇಕು ಅನ್ನೋದು ಅದನ್ನೇ ಮಾಡೋಕ್ಕಾಗಿಲ್ಲ. ಈಗ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ನಿಮ್ಮ ಹೊನ್ನಾರ ಏನು? ಇದರಲ್ಲಿ ಒಂದೇ ಉದ್ದೇಶ, ಇವರ ವೈಯಕ್ತಿಕ ಪ್ರಾಪರ್ಟಿಗಳನ್ನ ಸೇವ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ₹1 ರೇಟ್ ಇರೋದನ್ನ ₹10 ರೇಟ್ ಮಾಡ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಬೆಂಗಳೂರು ಉದ್ಧಾರ ಮಾಡ್ತಾರೆ, ಬೆಂಗಳೂರಿಗೆ ಏನೋ ಸಿಂಗಾಪುರ್ ಲೆವೆಲ್ ತಗೊಂಡು ಹೋಗ್ತಾರೆ ಅನ್ನೋದು ಯಾವುದೂ ಇಲ್ಲ. ಇವ್ರದೆಲ್ಲ ಏನಾಗಿದೆ, ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇವತ್ತು ನೋಡಿ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳಿಲ್ಲ. ಇದೇ ಸರ್ಕಾರ ಬಂದ್ಮೇಲೆ ಮೊನ್ನೆ ನಾನು ನಿಮ್ಮ ಪತ್ರಿಕೆಯಲ್ಲಿ ಮತ್ತೆ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, 750 ಶಾಲೆಗಳಿಗೆ, ಹೊಸ ಶಾಲೆಗಳಿಗೆ ಅನುಮತಿ ಕೊಟ್ಟಿದ್ದಾರೆ, ಖಾಸಗಿ ಶಾಲೆಗಳಿಗೆ. ಅಂದ್ರೆ ಇವ್ರು ಹೊನ್ನಾರ ಏನಿದೆ BBMP ಶಾಲೆಗಳು ಮುಚ್ಚಿಬಿಡೋದು. ಈಗ ಏನೆಲ್ಲ ಆಗಿದೆ, ರಾಮನಗರ ಇರ್ಬೋದು, ಈ ಕಡೆ ಎಲ್ಲ ಸುತ್ತಮುತ್ತ ಬರೇ ಸರ್ಕಾರಿ ಖಾಸಗಿ ಶಾಲೆಗಳನ್ನ ತೆರೆದಿದ್ದಾರೆ. ಈಗ ಅವನು ಯಾರೋ ದೊಡ್ಡ ಭಾಷಣ ಮಾಡ್ತಾನೆ, ಚಿಕ್ಕಬಳ್ಳಾಪುರ ಶಾಸಕ, ಅವನವೇ ನಾವು ವಿಜಯ ಕರ್ನಾಟಕ ಪೇಪರ್ ನಾವು ದುಡ್ಡು ಕೊಟ್ಟು ತಗೊಂತವ್ರಿ, ಪೇಪರ್ ತೆಗೆದ್ರೆ ಅವಂದೇ ಅಡ್ವರ್ಟೈಜು, ಸೆಕೆಂಡ್ ಪೇಜಿಗೆ ಹೋದ್ರೆ ಅವಂದೇ ಅಡ್ವರ್ಟೈಜು. ಇದು ಯಾವ ಕರ್ಮ ಹೇಳಿ ನಮಗೆ? ಅವನು ಈ ತರ ಇವರೆಲ್ಲ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ರಾಮನಗರ ಇರ್ಬೋದು, ಇವರೆಲ್ಲ ಒಂದು ಹೊನ್ನಾರ ಏನಾಗಿದೆ, ನಮ್ಮ ಆಸ್ತಿಗಳಿಗೆ ಬೆಲೆ ಬರಲಿ, ನಮ್ದು ಬೆಂಗಳೂರು ಅಂತ ಅನ್ಸ್ಕೊಳ್ಳಿ ಅನ್ನೋದಕ್ಕೆ ಬಿಟ್ರೆ ಯಾರನ್ನು ಉದ್ಧಾರ ಮಾಡ್ತಾ ಇಲ್ಲ ಇವರು. ಸರ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಸರ್ಕಾರ ಯಾಕೆ ಮಾಡಕ್ ಹೊರಟಿದೆ ಎನ್ನುವಂತ ಒಂದಷ್ಟು ಉದ್ದೇಶಗಳು, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ರೆ, ಇದರ ಅಗತ್ಯ ಖಂಡಿತವಾಗ್ಲೂ ಇಲ್ಲ ಎನ್ನುವುದಾಗಿ ಮತ್ತೊಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ತಾಯ್ನಾಡು ರಾಘವೇಂದ್ರ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ನೀವು ಕೂಡ ಆಗ್ಲೇ ಹೇಳ್ತಾ ಇದ್ರಿ, ಒಂದು ಸಂಸ್ಥೆ BBMP ಯಲ್ಲಿರುವಂತ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಸಮನ್ವಯತೆ ಇಲ್ಲ. ಒಂದು ದಿವಸ BBMP ಅವರು ಬಂದು ರೋಡ್ ಹಾಕ್ತಾರೆ, ಮತ್ತೊಂದು ದಿವಸ BWSSB ಅವರು ಬಂದು ಅಲ್ಲೇ ಪೈಪ್ ಲೈನ್ ಇದೆ ಅಂತೇಳಿ ಅದೇ ಹೊಸ ರೋಡ್ ಅನ್ನು ಅಗಿತಾರೆ. ಮತ್ತೊಂದು ದಿವಸ ಬೆಸ್ಕಾಂ ಅವರು ಬಂದು ಅಲ್ಲೇನೋ ಕರೆಂಟ್ ಕಲೆಕ್ಷನ್ ಹೋಗ್ಬೇಕು ಅಂತೇಳಿ ಆ ಹೊಸ ರೋಡ್ ಅನ್ನು ಮತ್ತೆ ಅಗಿತಾರೆ. ಯಾಕೆ ಸರ್ ಈ ಸಮನ್ವಯತೆ ಇಲ್ಲ? ಈ ಮುಂದೆ ಗ್ರೇಟರ್ ಬೆಂಗಳೂರು ಇರೋ ಒಂದು ಪಾಲಿಕೆಯಲ್ಲೇ ಸಮನ್ವಯತೆ ಇಲ್ಲ, ಇನ್ನೊಂದು 3 ಪಾಲಿಕೆ ಮಾಡ್ಕೊಂಡು ಈ ಸಮನ್ವಯತೆ ಇರುತ್ತೆ ಹೇಗೆ ಸರ್? 3 ಪಾಲಿಕೆ ಮಾಡ್ತಿಲ್ಲ. ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು, ಅದಕ್ಕೊಂದು ಬೆಳಕು ಚೆಲ್ತೀನಿ ತಾಳಿ. ಬೆಂಗಳೂರು ಮಹಾನಗರ ಪಾಲಿಕೆಯ ಶಾಲೆಗಳಲ್ಲಿ ಟೀಚಿಂಗ್ ಸ್ಟಾಫ್ ಅಂತ ಮೊದಲಿತ್ತು. ಅಲ್ಲಿ ಒಂದು ಅವರವರ ಲೆವೆಲಲ್ಲಿ ಒಂದು ಅಪ್ ಟು ಡಿಗ್ರಿ ತನಕ ಟೀಚಿಂಗ್ ಸ್ಟಾಫ್ ತಗೊಳ್ಳೋರು. ಸರ್, ಆಶ್ಚರ್ಯ ಆಗತ್ತೆ ನಿಮಗೆ, ಟೀಚಿಂಗ್ ಸ್ಟಾಫ್ ನೋಡೋದಕ್ಕೆ ಆ ಶೈಕ್ಷಣಿಕ ಕ್ಷೇತ್ರಕ್ಕೆ ಆ ಟೀಚರ್ಗಳ ಅದರದ್ದೇ ಆದ ಮರ್ಯಾದೆ ಇದೆ. ಅವ್ರಿಗೆ ಅವ್ರು ಏನೇ ಆದ್ರೂ ಅವ್ರ ಸ್ಥಾನಮಾನ ಇದ್ದೇ ಇದೆ. ಯಾವುದೋ ಒಂದು ಸೆಕ್ಯೂರಿಟಿ ಏಜೆನ್ಸಿ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇದಕ್ಕಿಂತ ದೌರ್ಭಾಗ್ಯ. ಸೆಕ್ಯೂರಿಟಿ ಏನೇನೋ ಏನು ಸರ್? ಹೌದು ಸರ್, ಕೋವಿಡ್ ನಲ್ಲಿ ಬಹಳಷ್ಟು ಬಂತು ನಿಮಗೆ. ಗುತ್ತಿಗೆದಾರರು ಅನ್ನೋದಕ್ಕಿಂತ ದುರಂತ ನಮಗೆ ಆಂಧ್ರ ತಮಿಳವರು, ಆಂಧ್ರದವರು ತುಂಬೋಗವ್ರೆ, ಕನ್ನಡದವ್ರು ಇಲ್ಲ ಅಲ್ಲಿ. ಯಾಕೆ ಅಂದರೆ ಅನ್ನೋರು ಹೇಳ್ದಂಗೆ
ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಇವತ್ತು ಅದನ್ನ ಒಂದು ನೇಮಕಾತಿ ಮಾಡ್ಕೊಳ್ಳೋಕು ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು. ಅಂದ್ರೆ ಈಗ ಸೆಕ್ಯೂರಿಟಿ ಏಜೆನ್ಸಿ ನಮ್ದು ಇದೆಯಪ್ಪ ಅಂದ್ರೆ ಸೆಕ್ಯೂರಿಟಿ ಏಜೆನ್ಸಿ ಅವ್ರು ಏನ್ ಮಾಡ್ಬೋದು, ಹೌಸ್ ಕೀಪಿಂಗ್ ಅವ್ರನ್ನ ಮಾಡ್ಕೋಬಹುದು, ಸೆಕ್ಯೂರಿಟಿಗಳಿಗೆ ಮಾಡ್ಕೋಬಹುದು. ಈಗೊಂದು ಆ ಒಂದು ಮಟ್ಟದಲ್ಲಿ ಅವ್ರಿಗೆ ಅಂದ್ರೆ ಔಟ್ಸೋರ್ಸ್ ತಗೋಬೇಕು ಅಂದಾಗ ಒಂದು ಕಂಪ್ನಿ ಬೇಕು. ಆ ಒಂದು ಕಂಪ್ನಿನ ಯಾವುದೋ ಒಂದು ಸೃಷ್ಟಿ ಮಾಡ್ತಾರೆ. ಆ ಕಂಪ್ನಿಗಳು ಬೇರೆ ಯಾರ್ದು ಅಲ್ಲ, ಯಾರೋ ಒಬ್ಬ ರಾಜಕೀಯ ಮುಖಂಡ, ಒಬ್ಬ ಮಂತ್ರಿ ಅಥವಾ ಅವ್ರ ಶಿಷ್ಯಂದಿರು ಅಥವಾ ಅವ್ರದ್ದೇ ಬೆನಾಮಿ. ಈಗ ಎಕ್ಸಾಂಪಲ್ ಗ್ಲೋಬಲ್ ಸೆಕ್ಯೂರಿಟಿ ಇದೆಯಪ್ಪ, ಗ್ಲೋಬಲ್ ಶಾಲೆ ಇದೆಯಪ್ಪ, ಆಯ್ತಲ್ಲ. ಅಂದ್ರೆ ಇಲ್ಲಿ ಮಿನಿಸ್ಟ್ರು ನನಗೆ ಬೇಕು, ಅಧಿಕಾರವೂ ನನಗೆ ಬೇಕು, ಬೇರೆ ಬೇರೆ ಕಾಂಟ್ರಾಕ್ಟರ್ಗಳು ನಮಗೆ ಬೇಕು. ಇನ್ನು ಜನಸಾಮಾನ್ಯರು ನೀವು ಜೀತದಾಳ ತರ ದುಡಿರಿ. ಜೀತದಾಳ ಮಾತಿಗೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೇನೆ. ಒಂದು ಇಲಾಖೆ ಒಂದು ಇಷ್ಟೊಂದು ಫಂಡ್ ಅಂತ ಇರುತ್ತೆ, ಒಂದಿಷ್ಟು ಫಂಡು. ಇಮ್ಯಾಜಿನ್ ಒಂದು ರಫ್ ಆಗಿ 1 ಕೋಟಿ ಅಂತ ಇಟ್ಕೊಳ್ಳೋಣ. ಔಟ್ಸೋರ್ಸಿಂಗ್ ಫಂಡಿಂಗ್ ಎಷ್ಟು ಗೊತ್ತಾ? 5 ಕೋಟಿ 3 ಕೋಟಿ. ಇಲಾಖೆ ಫಂಡಿಂಗ್ ಅಲ್ಲಿರುತ್ತ ಸಿಬ್ಬಂದಿಗಳಿಗೆ ಅಥವಾ ಆಫೀಸ್ ಮೇಂಟೆನೆನ್ಸ್ಗೆ ಆಳುಗಳಿಗೆ 1 ಕೋಟಿ ಅಂತ ಇಟ್ಕೊಳ್ಳಿ. ಇಲಾಖೆ ಔಟ್ಸೋರ್ಸಿಂಗ್ ಇದೆಯಲ್ಲ ಅದು 2 ಕೋಟಿ 3 ಕೋಟಿ ಸರ್. ಹೌದು ಸರ್, ಹೌದು ಖಂಡಿತ. ಇವತ್ತು ಕನ್ನಡನ ಕೊಲೆ ಮಾಡ್ತಾರ ಸರ್ಕಾರನೇ. ನೋಡಿ, ನಮ್ಗೆ ಗ್ರೇಟೆಡ್ ಏನಾಗಬೇಕಾಗಿತ್ತು ಅಂದ್ರೆ ಕನ್ನಡ ಭಾಷೆ ಗೊತ್ತಿಲ್ಲದವ್ರು ಕನ್ನಡ ಕಲಿಸ್ಬೇಕಾಗಿತ್ತು ಇವರು. ಈ ಮಹಾನಗರ ವ್ಯಾಪ್ತಿ ಒಳಗಡೆ ಇವತ್ತು ಕನ್ನಡ ಗ್ರೇಟೆಡ್ ತರೋದು, ಕನ್ನಡನ ಸೂಕ್ತ ತರಬೇಕಾಗಿತ್ತು. ವಲಸಿಗರಿಗೆ ಕನ್ನಡ ಭಾಷೆ ಕಲಿಸ್ಬೇಕಾಗಿತ್ತು. ಇವತ್ತು ಅದು ಯಾವುದು ಮಾಡ್ತಾ ಇಲ್ಲ. ಇವರೇ ಹೇಳ್ತಾರೆ, ಬಿಡ್ರಿ ಯಾವುದೋ ಒಂದು ಘಟನೆ ಆಗಿದೆ ಅಂದ್ರೆ ಎಷ್ಟು ಅಂತ ಒಂದು ಘಟನೆ ಅಂತ ನಾವು ಎಷ್ಟು ಅಂತ ಸುಧಾರಿಸ್ಕೊಂಡು ಹೋಗೋಣ. ಮಾತುಕತೆ ನಡೆಸ್ತಾ ಹೋಗ್ತೀರಾ ಸರ್? ಅಲ್ಲ, ಇವಾಗ ಅವ್ರ ಉದ್ದೇಶ ಏನು ಬೇಕಾದ್ರೂ ಇರ್ಬೋದು. ಇಲ್ಲಿ ರಿಯಲ್ ಎಸ್ಟೇಟ್ ನಡೆಸೋದಕ್ಕಿರ್ಬೋದು, ಅಥವಾ ಅವ್ರು ದುಡ್ಡು ಮಾಡೋಕ್ಕಿರ್ಬೋದು, ಅಥವಾ ನಮ್ಮ ಬೆಂಗಳೂರು ಜನಗಳ ಉದ್ಧಾರ ಮಾಡೋಕ್ಕೆ ಇರ್ಬೋದು. ನಾವು ಕೇಳೋ ಪ್ರಶ್ನೆ ಇಷ್ಟೇ. ಈಗ ನಾವು ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡಿದ್ದೇವಪ್ಪ. ಆ ಚಿಕ್ಕದಾಗಿರೋ ಮನೆಗೆ ನಮಗೆ ಬೇಕಾಗಿರೋ ಪೂಜೆ, ಮನೆ, ಒಂದು ನೀರು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾವು ಫಸ್ಟ್ ಕ್ಲೀನಾಗಿ ಇಟ್ಕೋಬೇಕು. ಈಗ ನಮ್ಮ ಮಹಾನಗರ ಪಾಲಿಕೆ ನಮ್ದು ಈ ಒಂದು ವ್ಯಾಪ್ತಿ ಒಳಗಡೆ ಏನು 40 ಕಿಲೋಮೀಟರ್ ಒಳಗಡೆ ಇತ್ತು, ಅದನ್ನ ಸರಿಯಾಗಿ ನೀವು ಅದನ್ನ ಎಲ್ಲಾ ಇಲಾಖೆ